ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಉದಾಸೀನ ಮಾಡಿದರೆಂದು ಬೆಂಬೇಳದಿರು ಅಯ್ಯ ಬಸವಣ್ಣ. ಎನ್ನ ಕಾಯದೊಳಗೆ ನಿನ್ನ ಕಾಯವಿಪ್ಪದು ಬಸವಣ್ಣ. ಎನ್ನ ಜೀವದೊಳಗೆ ನಿನ್ನ ಜೀವವಿಪ್ಪದು ಬಸವಣ್ಣ. ಎನ್ನ ಭಾವದೊಳಗೆ ನಿನ್ನ ಭಾವವಿಪ್ಪದು ಬಸವಣ್ಣ. ಎನ್ನ ಕರಣ ನಿನ್ನ ಕರಣ ಬಸವಣ್ಣ. ಆನು ನೀನಾದ ಕಾರಣ ರೂಪಿಂಗೆ ಕೇಳುಂಟು ನಿರೂಪು ಕರ್ಪೂರ ಅಗ್ನಿ ಬಸವಣ್ಣ. ಚಿಂತಿಸುವರೆ ದೇವರ ದೇವ ಕಲಿದೇವ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿರುವಂತಹ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಈ ಒಂದು ವಚನವನ್ನ ಸ್ಮರಿಸಿ ಈ ದಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ವತಿಯಿಂದ ವಚನ ಸಂರಕ್ಷಕ ಪಿತಾಮಹರಾದಂತಹ ಡಾಕ್ಟರ್ ಪಗು ಅಳಕಟ್ಟಿರವರ ಜಯಂತ್ಯುತ್ಸವವನ್ನ ತುಂಬಾ ಭಕ್ತಿದಾಯಕವಾಗಿ ಆಚರಣೆ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಅರಮನೆ ಜಪದಕಟ್ಟೆ ಮಠದ ಪೂಜ್ಯ ಶ್ರೀ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಯಾವಾಗಲೂ ಕೂಡ ಪಾದರಸದ ರೀತಿ ಈ ಒಂದು ಕೆಲಸವನ್ನ ನಿರ್ವಹಿಸುತ್ತಿರುವಂತಹ ಅಧ್ಯಕ್ಷರೂ ಆದಂತಹ ಧನ್ಯ ಸತ್ರೇಂದ್ರ ಮೂರ್ತಿರವರೇ, ಉದ್ಘಾಟನೆ ಮಾಡಿದಂತಹ ದೂರ ಶಿವಕುಮಾರ್ ಸರ್ ಅವರೇ, ನನ್ನ ಜೊತೆ ಇರುವಂತಹ ರೂಪಕುಮಾರ್ ಸ್ವಾಮಿ ಅವರೇ, ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಿರುವಂತಹ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳೇ, ವಚನವನ್ನ ಬರುತ್ತಿದ್ದ ಹಾಗೆ ನಮ್ಮ ಕಿವಿಗೆ ಬೀಳುವಂತೆ ಮಾಡಿದಂತಹ ವಚನ ದಾಸೋಹ ತಂಡದ ನೇತೃತ್ವವನ್ನು ವಹಿಸಿರುವಂತಹ ಶೈಲ ಸಿದ್ದರಾಮಪ್ಪ ತಂಡದ ಎಲ್ಲಾ ಸದಸ್ಯರೇ ಮತ್ತು ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ನಮ್ಮ ಸಹೃದಯರೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕಂದ್ರೆ ಧನ್ಯ ಸತ್ಯೇಂದ್ರ ಮೂರ್ತಿ ಅವರು ನಮ್ಮನ್ನ ಇಲ್ಲಿಗೆ 14ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದಾಗ ನಮ್ಗೆ ಆದಂತಹ ಸಂತೋಷ ತುಂಬಾ ಇಮ್ಮಡಿಯಾಗಿತ್ತು. ಯಾಕಂದ್ರೆ ವಚನ ಸಂರಕ್ಷಣೆ ಮಾಡಿದಂತಹ ಇಂತಹ ಒಬ್ಬ ಮಹಾ ಮೇಧಾವಿಯವರನ್ನ ಸ್ಮರಿಸುವಂತಹ ಕೆಲಸವನ್ನ ನೀವು ಇಂತಹ ಒಂದು ಮಹಿಳಾ ಘಟಕದಿಂದ ಮಾಡ್ತಾ ಇರೋದು ನಮಗೆ ಖುಷಿ ಕೊಡುವಂತಹ ವಿಚಾರ ಅಂತ ಅವತ್ತೇ ಹೇಳಿದ್ರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ವಚನ ಕುಸುಮ ಅಂತ ಒಂದು ಬಿರುದನ್ನು ಕೂಡ ಕೊಟ್ಟಿರೋದ್ರಿಂದ ಇನ್ನೂ ಕೂಡ ನಮ್ಮ ಕೆಲಸ ಹೆಚ್ಚಾಗಿದೆ. ನಿಮ್ಮ ಈ ಒಂದು ನಡೆಗೆ ನಾನು ಕೂಡ ಧನ್ಯನಾಗಿದ್ದೇನೆ. ಮತ್ತೆ ಈ ಎಲ್ಲ ಕೆಲಸಗಳು ಯಾಕೆ ಮಾಡಬೇಕು ಅಂತ, ಈಗ ನಮಗೆ ಮನೆಯಲ್ಲಿದ್ರು ಕೂಡ ಸಮಯ ಪಾಸ್ ಆಗಿಬಿಡುತ್ತೆ, ಇನ್ನೆಲ್ಲೇ ಇದ್ರು ಕೂಡ ಪಾಸ್ ಆಗಿಬಿಡುತ್ತೆ. ಅದಕ್ಕೆ ಒಂದು ವಚನ ಇದೆ, ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣವರು ಹೇಳಿದ್ದಾರೆ. ತಲೆ ಕೊಳೆ ಆಗುತ್ತೆ, ಏನ್ ಮಾಡ್ತೀವಿ, ಸ್ನಾನ ಮಾಡಿ ಆ ಕೊಳೆಯನ್ನ ತೊಳ್ಕೊಳ್ತೀವಿ. ವಸ್ತ್ರ ಕೊಳೆ ಆಗುತ್ತೆ, ಮೊದ್ಲಾದ್ರೂ ಮಡಿವಾಳರಿಗೆ ಕೊಡ್ತೀವಿ, ಈಗೆಲ್ಲ ವಾಷಿಂಗ್ ಮೆಷಿನ್ ಇದೆ, ಅದನ್ನ ಸ್ವಚ್ಛ ಮಾಡ್ಕೊಳ್ತೀವಿ. ಆದ್ರೆ ಮನದ ಮೈಲಿಗೆ ಆಗುತ್ತಲ್ಲ, ನೋಡಬಾರದನ್ನ ನೋಡ್ತಾ ಇರ್ತೀವಿ, ಕೇಳಬಾರದನ್ನ ಕೇಳ್ತಾ ಇರ್ತೀವಿ, ಆಗ ಮನದ ಮೈಲಿಗೆ ಆಗುತ್ತೆ. ಆ ಮನದ ಮೈಲಿಗೆಯನ್ನ ಹೋಗಲಾಡಿಸಲು ಏನ್ ಮಾಡ್ತಾ ಇದೀವಿ, ಈ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು, ಅಂತಹ ಅನುಭವದ ಕಾರ್ಯಕ್ರಮವೇ ಇವತ್ತು ನೀವು ಹಮ್ಮಿಕೊಂಡಿರೋದು ಒಂದು ಖುಷಿ ಕೊಡುವಂತಹ ವಿಚಾರ. ಮತ್ತೆ ಈ ವಚನ ಸಾಹಿತ್ಯ ಯಾಕೆ ಬೇಕು ಅಂದ್ರೆ, ನಮ್ಮ ಮನದ ಮಲಿನವನ್ನ ಹೋಗಲಾಡಿಸಿಕೊಂಡು ನಾವು ಸತ್ಪಥದ ದಾರಿಯಲ್ಲಿ ಸಾಧಬೇಕಾದ್ರೆ ಈ ವಚನ ಸಾಹಿತ್ಯ ಬೇಕು. ಈ ವಚನ ಸಾಹಿತ್ಯ ಬೆಳಕಿಗೆ ಬರಬೇಕಾದ್ರೆ 3 ವ್ಯಕ್ತಿಗಳು ತುಂಬಾ ಪ್ರಮುಖವಾಗಿ ಕಾರಣರಾಗ್ತಾರೆ. ನಮ್ಮ ಒಂದು ಶರಣ ಸಂಸ್ಕೃತಿಯಲ್ಲಿ ಗುರು ಲಿಂಗ ಜಂಗಮಕ್ಕೆ ತುಂಬಾ ಆದ್ಯತೆಯನ್ನ ಕೊಡುತ್ತಾರೆ. ಈ ವಚನ ಸಾಹಿತ್ಯ ಬೆಳಕಿಗೆ ಬರಬೇಕಾದ್ರೆ ಪ್ರಮುಖ ಕಾರಣರಾದವರು ಡಾಕ್ಟರ್ ಪಗು ಅಳಕಟ್ಟಿಯವರು. ಅವರನ್ನ ನಾವು ಈ ಒಂದು ಶರಣ ಸಂಸ್ಕೃತಿಯಲ್ಲಿ ಗುರು ಸ್ವರೂಪರಾಗಿ ನಾವು ಕಾಣ್ತೇವೆ. ಅವರು ವಚನ ಸಾಹಿತ್ಯಕ್ಕೆ ನಮ್ಮ ಮನೆಯವರು ಹೇಳ್ದಂಗೆ ಹುಡುಕಾಡದ ಊರುಗಳಿಲ್ಲ, ತಡುಕಾಡದ ಕೇರಿಗಳಿಲ್ಲ, ಅನ್ವೇಷಣೆಗೈಯದ ಆಲಯಗಳಿಲ್ಲ, ಸಂಶೋಧನೆಗೈಯದ ಸ್ಥಳಗಳಿಲ್ಲ. ಎಲ್ಲಾ ಸ್ಥಳಗಳಿಗೆ ಭೇಟಿ ಕೊಟ್ಟು ಇವತ್ತು ನಮಗೆ ವಚನ ಭಂಡಾರವನ್ನೇ ಕೊಟ್ಟಿದ್ದಾರೆ. ಆದುದರಿಂದ ಗುರು ಸ್ವರೂಪರಾಗಿ ಒಬ್ಬರು ಡಾಕ್ಟರ್ ಪಗು ಅಳಕಟ್ಟಿ, ಇನ್ನೂ ಒಬ್ಬರಿದ್ದಾರೆ ಲಿಂಗ ಸ್ವರೂಪವಾಗಿ ಯಾರು ಅಂತ ಕುತೂಹಲ ಇರಬಹುದು. ನಮ್ಮ ಕರ್ನಾಟಕದ ಗಾಂಧಿ ಎಂದೇ ಹೆಸರಾಗಿದ್ದಂತಹ ಡಾಕ್ಟರ್ ಹರ್ಡೇಕರ್ ಮಂಜಪ್ಪನವರು.
ಇವರು ಕೂಡ ವಚನ ಸಾಹಿತ್ಯ ಬೆಳಕಿಗೆ ಬರಬೇಕು ಅಂದ್ರೆ ಪ್ರಮುಖ ಕಾರಣ. ಯಾಕಂದ್ರೆ 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಬಂದಿರ್ತಾರೆ. ಮಹಾತ್ಮ ಗಾಂಧೀಜಿಯವರು ಬಂದಿದ್ದಾಗ ಈ ವಚನ ಸಾಹಿತ್ಯವನ್ನ ಪರಿಚಯ ಮಾಡ್ತಾರೆ, ಬಸವಣ್ಣವ್ರ ಬಗ್ಗೆ ಪರಿಚಯ ಮಾಡ್ತಾರೆ. ಅದಕ್ಕೆ ಕಾರಣ ಅಂದ್ರೆ ಅವರು ಒಂದು ವಚನವನ್ನ ತಗೊಳ್ತಾರೆ. ತಗೊಂಡಾಗ ಆ ವಚನ ನೀವು ಕೇಳಿದ್ದೀರಾ, ದಾಸಿ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ, ಆ ಒಂದು ವಚನ, ಆ ವಚನದಲ್ಲಿ ಆ ವಚನ ಸಾಹಿತ್ಯವನ್ನ ನೋಡ್ತಾರೆ. ಯಾರೇ ಆಗ್ಲಿ ಶಿವದೀಕ್ಷೆ ಆದ ಬಳಿಕ ಸಾಕ್ಷಾತ್ ಶಿವನೆಂದು ಬಂಧಿಸುವುದು ಅಂತ ಹೇಳ್ತಾರೆ. ಇಲ್ಲ ಅಲ್ಲ ಅಂದ್ರೆ ಅದಕ್ಕೆ ನಾಯಕ ನರಕ ಅಂತ ಹೇಳ್ಬಿಡ್ತಾರೆ. ಆ ವಚನ ಅವರ ಕಣ್ಣಿಗೆ ಬೀಳುತ್ತೆ. ಆ ವಚನದಿಂದ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಕ್ ಹೋಗಿ ಅವರು ಏನ್ ಮಾಡ್ತಾರೆ, ಲಿಂಗ ಸ್ವರೂಪವಾಗಿ ಇಡೀ ಕಾರ್ಯಕ್ರಮಗಳನ್ನ ಆಯೋಜಿಸಿ ದಾವಣಗೆರೆಯಲ್ಲಿ ಮುರುಘಾ ಮಠದ ಸ್ವಾಮೀಜಿಗಳಿರ್ತಾರೆ, ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಅಂತ. ಶ್ರೀ ಮೃತ್ಯುಂಜಯ ಸ್ವಾಮಿಗಳೊಡಗೂಡಿ 2013ರಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ಬಸವ ಜಯಂತಿಯನ್ನ ಆಚರಣೆ ಮಾಡುತ್ತಾರೆ. ಅಲ್ಲಿಂದ ಬಸವ ಜಯಂತಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಕ್ಕೆ ಅವರನ್ನ ಹರ್ಡೇಕರ್ ಮಂಜಪ್ಪ ಅವರನ್ನ ಲಿಂಗ ಸ್ವರೂಪಿ. ಇನ್ನು ಜಂಗಮ ಸ್ವರೂಪಿ ಯಾರು? ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಅಂತ. ಅವ್ರು ಕೇಳಿರ್ಬೋದು. ಅವರು ಕ್ರೈಸ್ತ ಧರ್ಮ, ಬಟ್ ಅವರ ಪೂರ್ವಿಕರು ಲಿಂಗಾಯತರೇ ಆಗಿರ್ತಾರೆ. ಆಗ ಕ್ರೈಸ್ತ ಧರ್ಮ ಬಂದಾಗ ಅವರು ಕ್ರೈಸ್ತ ಧರ್ಮವನ್ನ ಸ್ವೀಕರಿಸ್ಬಿಟ್ಟಿರ್ತಾರೆ. ಅವರು ಏನ್ ಮಾಡ್ತಾರೆ, ಒಂದು ಅನುಭವ ಮಂಟಪ ಬಗ್ಗೆ ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತಾರೆ, ಕೃತಿಯನ್ನ ಬರೆದು ವಿದೇಶಗಳಲ್ಲೂ ಕೂಡ ಈ ಒಂದು ಅನುಭವ ಮಂಟಪದ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಕಾರಣರಾಗ್ತಾರೆ. ಆದುದರಿಂದ ಇವರನ್ನ ಈ ಯಾರು ಜಂಗಮ ಸ್ವರೂಪ ಅಂದ್ರೆ ಒಂದು ವಿಷಯವನ್ನ ಮತ್ತೊಂದು ಕಡೆಗೆ ಯಾರು ತಲುಪಿಸ್ತಾರೋ ಅದನ್ನ ಜಂಗಮ ಸ್ವರೂಪ ಅಂತ ಕರೀತಾರೆ. ಹಂಗೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಅವರನ್ನ ಜಂಗಮ ಸ್ವರೂಪವಾಗಿ ನಾವು ಕಾಣ್ತಾರೆ. ಗುರುವಾಗಿ ಡಾಕ್ಟರ್ ಪ್ರಭು ಅಳಕಟ್ಟಿ, ಲಿಂಗ ಸ್ವರೂಪವಾಗಿ ಹರ್ಡೇಕರ್ ಮಂಜಪ್ಪ ಮತ್ತು ಜಂಗಮ ಸ್ವರೂಪವಾಗಿ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಅವರನ್ನ ನಾವು ಕಾಣ್ತೇವೆ. ಈ 3 ಮಹಾನ್ ವ್ಯಕ್ತಿಗಳನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತೆ. ಮತ್ತೆ ಈ ವಚನಗಳನ್ನ ಓದೋದ್ರಿಂದ ಏನಾಗುತ್ತೆ? ವಚನಗಳು ಯಾಕೆ ಬೇಕು ನಮ್ಗೆ? ವಚನಗಳನ್ನ ಓದೋದ್ರಿಂದ ತಲೆಯಲ್ಲಿ ಸದ್ವಿಚಾರ ಉಂಟಾಗುತ್ತೆ, ಎದೆಯಲ್ಲಿ ಸದ್ಭಾವ ಉಂಟಾಗುತ್ತೆ, ಕೈಯಲ್ಲಿ ಸತ್ಕಾರ್ಯ ಉಂಟಾಗುತ್ತೆ, ಬಾಯಲ್ಲಿ ಸವಿ ಮಾತು ಬರುತ್ತೆ. ಈ ಒಂದು ಉದ್ದೇಶದಿಂದಲೇ ನಾವು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಇರುವಂತದ್ದು. ಶರಣರು ಬಂದು ಈ ಒಂದು ಪ್ರಕೃತಿಯನ್ನ ನೋಡ್ತಾ ನೋಡ್ತಾ ನಿರಾಕಾರದಂತಹ ಆ ಪರಶಿವನನ್ನೇ ಒಂದು ವಿಶೇಷವಾಗಿ ನಮ್ಗೆ ಕೊಟ್ರು. ದೇವರನ್ನ ನಾವು ನೋಡಿಲ್ಲ, ಅದಕ್ಕೆ ಆ ನಿರಾಕಾರ ದೇವನನ್ನ ನೋಡ್ಲಿ ಅಂತಾನೆ ಏನ್ ಕೊಟ್ರು, ಇಷ್ಟಲಿಂಗವನ್ನ ಕೊಟ್ರು. ನಮಗೆ 3 ಶುದ್ಧಿಗಳು ತುಂಬಾ ಮುಖ್ಯ. ಒಂದು ತನುಶುದ್ಧಿ, ಇನ್ನೊಂದು ಮನಶುದ್ಧಿ, ಇನ್ನೊಂದು ಭಾವಶುದ್ಧಿ. ತನುಶುದ್ಧಿಯನ್ನ ಮಾಡೋದಿಕ್ಕೆ ಶರಣರು ಕೊಟ್ಟದ್ದೇ ಕಾಯಕ. ಕಾಯಕವನ್ನ ಪ್ರತಿಯೊಬ್ಬರು ಕೂಡ ಕಾಯಕವನ್ನ ಮಾಡಬೇಕು. ಕಾಯಕ ಮಾಡಿದಾಗ ಮಾತ್ರ ನಮ್ಮ ತನುಶುದ್ಧಿ ಆಗುತ್ತೆ. ಮನಶುದ್ಧಿ ಆಗಬೇಕು ಅಂದ್ರೆ ಏನ್ ಕೊಟ್ರು, ಇಷ್ಟಲಿಂಗವನ್ನ ಕೊಟ್ರು. ಇಷ್ಟಲಿಂಗವನ್ನ ನೋಡ್ತಾ ನೋಡ್ತಾ ಚಂಚಲವಾಗಿರುವಂತಹ ಮನಸ್ಸನ್ನ ಏಕಾಗ್ರತೆಯ ಕಡೆಗೆ ಹೊರಡಬೇಕಾದ್ರೆ ಈ ಒಂದು ಇಷ್ಟಲಿಂಗವನ್ನ ಕೊಡ್ತಾರೆ. ನಂತರ ಮೂರನೆಯದು ಭಾವಶುದ್ಧಿ. ಭಾವಶುದ್ಧಿ ಅಂದ್ರೆ ದಾಸೋಹ. ಇವತ್ತು ಶೈಲ ಸಿದ್ದರಾಮಪ್ಪ ಅವರು ಮಾಡ್ತಾ ಇದಾರಲ್ಲ, ಅದು ದಾಸೋಹ. ದಾಸೋಹ ಅಂದ್ರೆ ಒಂದನ್ನ ಯಾವುದೇ ಪ್ರತಿಫಲೇಕ್ಷೆ ಇಲ್ಲದೆ ಅದನ್ನ ಹಂಚುವಂತದ್ದು. ದಾಸೋಹ ಅಂದ್ರೆ ಕೇವಲ ನಾವು ಊಟವನ್ನ ಕೊಡೋದು ಮಾತ್ರವಲ್ಲ. ಇವತ್ತು ನೀವು ಮನೆಯ ಕೆಲಸವನ್ನ ಬಿಟ್ಟು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಕುಳಿತಿದ್ದೀರಿ ಅಂದ್ರೆ ಇದು ಒಂದು ರೀತಿ ದಾಸೋಹ. ಮತ್ತೆ ವಚನ ಗಾಯನವನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಕೂಡ ದಾಸೋಹ. ಅವರ ದಾಸೋಹ ನಾನು ಅವರಿಗೆ ಇಂಗ್ಲೆಂಡ್ ಇಂದ ಬಂದು ಸುತ್ತೂರು ಮಠದಲ್ಲಿ ಪರಿಚಯ ಆದ್ರು ಅವರು. ನನಗೆ ಆಗ್ತಾನೆ ಇಂಗ್ಲೆಂಡ್ ಇಂದ ಬಂದು ಸುತ್ತೂರು ಸ್ವಾಮೀಜಿಗಳನ್ನ ಪರಿಚಯ ಮಾಡ್ಕೊಂಡು ಹಿಂಗೆ ಇಂಗ್ಲೆಂಡ್ ಇಂದ ಹೋಗಿದ್ ಬಂದೆ ಮೇಡಮ್ ಅಂತ. ಲಂಡನ್ ನಲ್ಲಿ ನಮ್ಮ ರಾಮಂದು ಶಿವಕುಮಾರ್ ಅಂತ ಇದ್ದಾರೆ, ಅವ್ರು ಹಿಂಗೆ ಶೈಲಾ ಸಿದ್ದರಾಮಪ್ಪ ಅವರು ಬಂದಿದ್ರು, ಇಲ್ಲಿ ವಚನ ಗಾಯನ ಮಾಡಿದ್ರು ಅಂತ ಹೇಳಿದ್ರು. ಆಗ ಪರಿಚಯ ಆದವರು ನಂತರ ಅವರ ವಚನ ಗಾಯನವನ್ನ ಕೇಳ್ತಾ ಕೇಳ್ತಾ ಅವರು ಹಾಡಿದಂತಹ ವಚನಗಳು ಅವರೇ ಒಂದು ಸಿಡಿಯಲ್ಲಿ ಇಟ್ಕೊಬಿಟ್ಟಿದ್ರು, ಸ್ಥಾವರ ಮಾಡ್ಬಿಟ್ಟಿದ್ರು. ಮೇಡಮ್ ಇಂತಹ ವಚನವನ್ನ ಕೇವಲ ಸ್ಥಾವರ ಮಾಡಿದಿರಲ್ಲ, ಜಂಗಮ ಮಾಡಬೇಕು ಅಂತ ಎಲ್ಲವನ್ನು ತಗೊಂಡು ವಚನಗಳನ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮೇಲೆ ಸುಮಾರು ಲಕ್ಷಾಂತರ ಜನ ಆ ವಚನ ಗಾಯನವನ್ನ ವೀಕ್ಷಣೆ ಮಾಡಿ ತುಂಬಾ ಖುಷಿ ಕೊಡುವಂತಹ ವಿಚಾರ ಆಯ್ತು. ಇಂತಹ ಒಂದು ದಾಸೋಹ ಕೆಲಸವನ್ನ ನಾವು ಮಾಡಬೇಕು. ಯಾಕಂದ್ರೆ ಇವತ್ತು ನಾವು ಬರ್ತೀವಿ, ನಾವೊಂದು ದಿನ ಇದ್ದು ಹೊರಟು ಹೋಗ್ತೀವಿ. ಆದ್ರೆ ನಾವು ಮಾಡುವಂತ ಕೆಲಸ ಉಳಿಬೇಕು ಅಂದ್ರೆ ಇಂತಹ ದಾಸೋಹದ ಕೆಲಸಗಳನ್ನ ನಾವು ಮಾಡಿದಾಗ ಮಾತ್ರ ನಾವು ಒಂದು ವಿಶೇಷವಾದಂತಹ ಬೆಳಕನ್ನ ತರಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಅಂತಹ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ನಮ್ಮ ಧನ್ಯ ಸತ್ಯೇಂದ್ರ ಮೂರ್ತಿ ಮೇಡಮ್ ರವರ ನೇತೃತ್ವದಲ್ಲಿ ನಡೀತಾ ಇರೋದು ಖುಷಿ ಕೊಡುವಂತಹ ವಿಚಾರ. ಕೇವಲ ಮಹಾಸಭಾ ಅಂದ ತಕ್ಷಣ ವರ್ಷಕ್ಕೊಂದು ಕಾರ್ಯಕ್ರಮ ಅಲ್ಲ, ಅದು ನಿರಂತರವಾಗಿ ನಾವು ಕ್ರಿಯಾಶೀಲವಾಗಿದ್ದೀವಿ ಅಂದ್ರೆ ಇಂತಹ ಕಾರ್ಯಕ್ರಮಗಳ ಮುಖಾಂತರ ಒಂದು ವಿಶೇಷವಾದಂತಹ ವಿಚಾರಗಳನ್ನ ಜನಮಾನಸದಲ್ಲಿ ಬಿತ್ತಿಸುವಂತಹ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಮನಸ್ಸಿಗೆ ಮುದ ಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ, ಇದು ನಮ್ಮ ಮನಸ್ಸನ್ನ ಒಂದು ಎಲ್ಲೆಲ್ಲಿಗೋ ತಗೊಂಡು ಹೋಗ್ಬಿಡುತ್ತೆ. ವಚನವನ್ನ ಹೇಳಿದಾಗ ಅದು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಯಾಕಂದ್ರೆ ನಮ್ಮನ್ನ ಯಾವ ರೀತಿ ನಮ್ಮನ್ನ ತಿದ್ದುಕೊಳ್ಳಬೇಕು,
ಈಗ ಉದಾಹರಣೆಗೆ ಆ ಟೈಮಲ್ಲಿ ಇರ್ತಾರೆ 12ನೇ ಶತಮಾನದಲ್ಲಿ ಮನೆಗೆ ಬಂದವ್ರನ್ನ ಉಪಚಾರ ಮಾಡ್ಲಿಲ್ಲ ಅಂದ್ರೆ ಏನೋ ಒಂದ್ ರೀತಿ ಇರುತ್ತೆ. ಆ ಟೈಮಲ್ಲೇ ನೋಡಿರ್ತಾರೆ ಮನೆಗೆ ಬಂದವ್ರನ್ನ ಕೆಲವರು ಪ್ರೀತಿಸ್ತಾ ಇರ್ತಾರೆ, ಇನ್ನು ಕೆಲವ್ರನ್ನ ಅವ್ರನ್ನ ಮನೆಗೆ ಬರದ್ ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಅವರು ಒಂದು ವಚನ ಹೇಳ್ತಾರೆ, ಏನಿಗೆ ಬಂದಿರಿ ಅದುಡಿದ್ದಿರಿ ಎಂದಡೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುದೆ, ಕೊಳ್ಳಿರೆಂದಡೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದಡೆ ಸಿರ ಹೊಟ್ಟೆ ಹಿಡಿಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ವದ ಮಾಪನೆ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನ ಸಾಹಿತ್ಯವನ್ನ ಕೊಡೋದ್ರ ಮುಖಾಂತರ ನಮ್ಮನ್ನು ಕೂಡ ಎಚ್ಚರಿಸ್ತಾರೆ. ಮನೆಗೆ ಬಂದವರಿಗೆ ನೀವು ಬೆಲ್ಲ ಕೊಡದೆ ಹೋದ್ರು ಪರವಾಗಿಲ್ಲ ಕಣಪ್ಪ, ಬಂದವರಿಗೆ ಬೆಲ್ಲದಂತಹ ಮಾತನಾಡು, ಅವರು ಖುಷಿ ಆಗ್ತಾರೆ ಅಂತ ಹೇಳ್ತಾರೆ. ಈ ರೀತಿ ನಮ್ಮನ್ನ ಒಂದು ವಿಶೇಷವಾಗಿ ಮತ್ತೆ ದಂಪತಿಗಳ ಬಗ್ಗೆ ಅವರು ವಚನ ಸಾಹಿತ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಚಾರ. ಯಾಕಂದ್ರೆ ಅದುವರೆಗೆ 12ನೇ ಶತಮಾನದವರೆಗೆ ಯಾರ ಬಗ್ಗೆ ಬರೆದಿರ್ತಾರೆ ಅಂದ್ರೆ ದೇವರ ಬಗ್ಗೆ ಹೆಚ್ಚು ಕೃತಿಗಳು ಬಂದಿರುತ್ತೆ. ಮತ್ತೆ ಅದು ಯಾವ ಭಾಷೆಯಲ್ಲಿ ಇರುತ್ತೆ ಅಂದ್ರೆ ಒಂದು ಸಂಸ್ಕೃತ, ಇನ್ನೊಂದು ಹಳಗನ್ನಡ. ಬಟ್ ಅದು ಯಾರು ಪಂಡಿತರು ಬರೆದಂತಹ ಸಾಹಿತ್ಯ ಪಂಡಿತರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ, ಜನಸಾಮಾನ್ಯರಿಗೆ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಆಗ ಜನಸಾಮಾನ್ಯರು ಹಾಡುವಂತಹ ಭಾಷೆಯಲ್ಲಿ ಸಾಹಿತ್ಯವನ್ನ ಕೊಡಬೇಕು ಅಂತ ಶರಣರು ಪ್ರಜಾ ಸಾಹಿತ್ಯ ಆಗುತ್ತೆ, ವಚನ ಸಾಹಿತ್ಯ ಏನಾಗುತ್ತೆ, ಪ್ರಜಾ ಸಾಹಿತ್ಯ ಆಗುತ್ತೆ, ಜನತಾ ಸಾಹಿತ್ಯ ಆಗುತ್ತೆ. ಪ್ರತಿಯೊಬ್ಬರು ಕೂಡ ತುರುಗಾಗಿ ರಾಮಣ್ಣ ಅನ್ನೋನು ವಚನ ರಚಿಸ್ತಾನೆ ಅಂದ್ರೆ ಎಂತಹ ಅದ್ಭುತವಾದಂತಹ ಕೆಲಸ. ಪ್ರತಿಯೊಬ್ಬರು ಕೂಡ ಎಲ್ಲಾ ಕಾಯಕದಲ್ಲಿದ್ದಂತಹ ಅನೇಕರು ಒಟ್ಟು 1,96,000 ಜನರು ಬಸವ ಕಲ್ಯಾಣದಲ್ಲಿ ಸೇರ್ತಾ ಇದ್ರು ಅಂದ್ರೆ ಅದಕ್ಕೆ ಇವತ್ತು ನಾವು ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ನಾವೆಲ್ಲ ಬಳಸ್ತಾ ಇದೀವಿ. ನಾವೊಂದು ಫೋಟೋ ಹಾಕೊಂಡ್ರೆ 100 ಜನ ನೋಡಿದ್ರೆ ತುಂಬಾ ಖುಷಿ, 1,000 ನೋಡಿದ್ರೆ ಅಯ್ಯೋ ನಾವೇ ಬೆನ್ನು ತಟ್ಕೊಂಡು ಎಲ್ಲರಿಗೂ ಹೇಳ್ಕೊಂಡು ಬಂದ್ಬಿಡ್ತೀವಿ ನನ್ನ ಫೋಟೋವನ್ನ 1,000 ನೋಡಿದ್ದಾರೆ ಅಂತ. ಯಾಕಂದ್ರೆ ಇಂಟರ್ನೆಟ್ ಪ್ರಾರಂಭ ಆದ್ರೆ 1970ರಲ್ಲಿ ಅಮೆರಿಕಾದಲ್ಲಿ. ನಾವೆಲ್ಲ ಬಳಸೋದಿಕ್ಕೆ ಪ್ರಾರಂಭ ಆದ 1990ರಿಂದ. ಆದ್ರೆ 12ನೇ ಶತಮಾನದಲ್ಲಿ ಯಾವುದೇ ಅಂತರ್ಜಾಲ ಇಲ್ಲ, ಫೋನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಟ್ವಿಟರ್ ಇಲ್ಲ, ಫೇಸ್ಬುಕ್ ಇಲ್ಲ, ಯಾವುದೂ ಇಲ್ಲ. ಆದ್ರೂ ಕೂಡ ಬಸವಣ್ಣನವರನ್ನ ನೋಡಿ ಇಲ್ಲಿ ಆಫ್ಘಾನಿಸ್ತಾನದಿಂದ ಮರುಳ ಶಂಕರದೇವರು ಬರ್ತಾರೆ, ಈ ಕಡೆ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ ಬರ್ತಾರೆ, ಈ ಕಡೆ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ ಬರ್ತಾರೆ, ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬರ್ತಾರೆ, ಮಧ್ಯಪ್ರದೇಶದಿಂದ ಡೋಹಾರ ಕಕ್ಕಯ್ಯನವರು ಬರ್ತಾರೆ. ಅಂದ್ರೆ ಎಂತಹ ಅದ್ಭುತ! ಅವರನ್ನ ನೋಡಿ 1,96,000 ಜನ ಬರ್ತಾರೆ ಅಂದ್ರೆ ಬಸವಣ್ಣನವರ ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲ. ಅಂತಹ ಬಸವಣ್ಣನವರು ಕೊಟ್ಟಿರುವಂತಹ ವಚನ ಅವರ ಹೆಸರಲ್ಲೇ ಇದೆ. ಬದುಕಿನ, ಬಾ ಅಂದರೆ ಬದುಕಿನ, ಸಾ ಎಂದರೆ ಸತ್ಯವ, ವಾ ಎಂದರೆ ವಚನದ ಮೂಲಕ ಕೊಟ್ಟವರೇ ಬಸವ. ಆ ಬದುಕಿನ ಸತ್ಯವ ವಚನದ ಮೂಲಕ ತಿಳಿಸಿಕೊಟ್ಟವರೇ ಬಸವ. ಅಂತಹ ವಚನ ಸಾಹಿತ್ಯ ನಮ್ಮ ಕೈಯಲ್ಲಿದೆ. ಆ ಕೈಯಲ್ಲಿರುವಂತಹ ವಚನವನ್ನ ಈಗೆಲ್ಲ ಪುಸ್ತಕದಲ್ಲಿ 15 ಸಂಪುಟ, ಎಲ್ಲ ವಚನವನ್ನು ಓದಬೇಕು ಅಂದ್ರೆ 15 ಸಂಪುಟ ಬೇಕಾಗುತ್ತೆ. ಆದ್ರೆ ಅದು ಆಗೋದಿಲ್ಲ ತಗೊಂಡೋಗೋದಕ್ಕೆ. ಆದ್ರೆ ಏನು ಬೇಕಾದ್ರೂ ಬಿಟ್ಟು ಇದ್ದೇವೋ, ಮೊಬೈಲ್ ಬಿಟ್ಟು ನಾವು ಇರೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಏನ್ ಬೇಕಾದ್ರೂ ಬಿಡ್ತೀವಿ, ಈಗ ಮೊಬೈಲ್ ಅನ್ನ ಬಿಟ್ಟು ಇರೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊಬೈಲ್ ಅಲ್ಲೇ ನಮ್ಮ ಸಿರಿಗೆರೆ ತರಳುಬಾಳು ಬೃಹನ್ ಮಠದವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿದ್ದಾರೆ. ಅದೇ ವಚನ ಸಂಪುಟ ಅಂತ. ನೋಡಿರ್ಬೋದು ನೀವು. ಯಾವುದೇ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕ್ರೋಮ್ಗೆ ಹೋಗ್ಬಿಟ್ಟು ವಚನ ಸಂಪುಟ ಅಂತ ಹೊಡೆದ್ರೆ ಅಲ್ಲಿ ಒಂದು ಸಾಮಾಜಿಕ ಜಾಲತಾಣ ಓಪನ್ ಆಗುತ್ತೆ. ಬಸವಣ್ಣ ಅನ್ನೋ ಒಂದು ಫೋಟೋ ಬರುತ್ತೆ. ಬಸವಣ್ಣನವರ ಮೇಲೆ ಕ್ಲಿಕ್ ಮಾಡಿದ್ರೆ ಬಸವಣ್ಣನವರ 1,409 ವಚನಗಳು ತೆರೆಕೊಳ್ಳುತ್ತೆ. ಆ 1,409 ವಚನದಲ್ಲಿ ಒಂದು ವಚನ, ಯಾವುದೋ ಒಂದು ವಚನ ಬೇಕು ನಿಮ್ಗೆ, ಆ ವಚನದ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಚನ ಪೂರ್ತಿ ಬರೋದ್ರ ಜೊತೆಗೆ ಅದು 5 ಭಾಷೆಗಳಿಗೆ ತರ್ಜುಮೆ ಆಗಿದೆ. ಜೊತೆಗೆ ಬೇರೆ ಬೇರೆ ಗಾಯಕಿಯರು ಗಾಯನ ಮಾಡಿರೋದು ಕೂಡ ಇದೆ ಅದರಲ್ಲಿ. ನೀವು ಅದನ್ನು ವಚನ ಸಂಪುಟ ಅಂತ. ಏನಾದ್ರೂ ಡೌಟ್ ಇದ್ರೆ ಅದು ಬಳಸೋದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ನಂಬರ್ ಇದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಹತ್ರ, ನನಗೆ ಕರೆ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೀವು 24,000 ವಚನಗಳಲ್ಲಿ ಹೆಚ್ಚು ಕಡಿಮೆ 1,500-2,000 ವಚನಗಳಿಗೆ ಈಗಾಗಲೇ ರಾಗವನ್ನ ಹಾಕಿದ್ದಾರೆ. ಆ ವಚನಗಳನ್ನ ನೀವು, ಯಾಕಂದ್ರೆ ವಚನ ದಾಸೋಹ ಅಂತ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೀರಿ, ಈ ಕಡೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀರಾ, ಇನ್ನು ಮುಂದೆ ನಮ್ಮ ಧನ್ಯ ಸತ್ಯೇಂದ್ರ ಮೂರ್ತಿ ಅವರು ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾರೋ, ಕರ್ಕೊಂಡು ಹೋಗೋ ಕಡೆಗೆಲ್ಲ ಈ ವಚನ ದಾಸೋಹ ಮಾಡಬೇಕಾಗಿರೋದ್ರಿಂದ ಇದನ್ನ ನೀವೊಂದು ನೆನಪಲ್ಲಿ ಇಟ್ಕೊಂಡ್ರೆ ಅದನ್ನ ನೀವು ಬಳಸೋದನ್ನ ನೀವು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾ, ಅಂತಹ ವಚನ ಸಂಪುಟದ ಮೂಲಕ ನಾವು 24,000 ವಚನಗಳನ್ನು ಕೂಡ ಅಧ್ಯಯನವನ್ನ ಮಾಡಬಹುದು. ಅಧ್ಯಯನ ಮಾಡೋದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ, ಈಗ ನಮ್ಮಲ್ಲಿ ತಮಿಳಿನವ್ರು ಇರ್ತಾರೆ, ವಚನ ಅವ್ರಿಗೆ ಗೊತ್ತಾಗಲ್ಲ ಕನ್ನಡದಲ್ಲಿ ಹೇಳಿದ್ರೆ ತಮಿಳಿನವ್ರಿಗೆ ಹೇಳ್ಬೋದು, ಹಿಂದಿಯವ್ರು ಇರ್ತಾರೆ ಹಿಂದಿಯವ್ರಿಗೆ ಹೇಳ್ಬೋದು. ಅಂತಹ ವಚನ ಸಂಪುಟವನ್ನ ಬಳಸಿ ಅಂತ ಹೇಳ್ತಾ, ಇವತ್ತು ಇಂತಹ ವಚನ ಸಾಹಿತ್ಯವನ್ನ ಬೆಳಕಿಗೆ ತಂದಂತಹ ನಮ್ಮ ವಚನ ಜ್ಯೋತಿಯಾದಂತಹ ಡಾಕ್ಟರ್ ಪಗು ಹಳಕಟ್ಟಿಯವರ ಒಂದು ಜಯಂತ್ಯುತ್ಸವವನ್ನ ಮಾಡುವುದರ ಮುಖಾಂತರ ಪ್ರತಿಯೊಬ್ಬರಲ್ಲೂ ಕೂಡ ವಚನದ ಭಾವ ಮೊಳಕೆ ಹೊಡೆಯಲು ಕಾರಣೀಭೂತರಾದಂತಹ
ಶ್ರೀಮತಿ ಧನ್ಯ ಸತ್ಯೇಂದ್ರ ಮೂರ್ತಿರವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರನ್ನು ಕೂಡ ಕರೆಸಿ ನಮಗೂ ಕೂಡ ಒಂದು ವಚನ ಕುಸುಮ ಅಂತ ಪ್ರಶಸ್ತಿಯನ್ನು ನೀಡಿ, ಆ ಕುಸುಮ ಅಂದ್ರೆ ಒಂದು ವಿಶೇಷವಾದದ್ದು. ಯಾಕಂದ್ರೆ ದುಂಬಿ ಬರುತ್ತೆ, ದುಂಬಿ ಬಂದು ಏನ್ ಮಾಡುತ್ತೆ, ಆ ಹೂವಿನ ಮಕರಂದವನ್ನ ಹೀರುತ್ತೆ, ಆದ್ರೆ ಹೂವನ್ನ ಕೆಡಿಸಲ್ಲ. ಆ ಜೇನು ಬರುತ್ತೆ, ಜೇನು ಕೂಡ ಬಂದು ಮಕರಂದವನ್ನ ಹೀರುತ್ತೆ, ಹೋಗಿ ಸಿಹಿಯನ್ನ ಕೊಡುತ್ತೆ, ಆ ಹೂವನ್ನ ಕೆಡಿಸಲ್ಲ. ಆದ್ರೆ ನಾವುಗಳು ಏನ್ ಮಾಡ್ಬೇಕು ಅಲ್ವಾ, ನಾವು ಕೂಡ ಯಾವುದೇ ಜಾಗದಲ್ಲಿ ಬಂದ್ರೂ ಕೂಡ ಆ ಸ್ಥಳ ಕೆಡದ ಹಾಗೆ ನಾವು ಹೋಗ್ಬೇಕಾಗತ್ತೆ. ಹಂಗೆ ಈ ಒಂದು ಲೋಕಕ್ಕೆ ಬಂದಿದ್ದೇವೆ, ಈ ಪ್ರಪಂಚಕ್ಕೆ ಬಂದಿದ್ದೇವೆ, ಅತಿಥಿಗಳಾಗಿ ಬಂದಿದ್ದೇವೆ. ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಮಾತ್ರ ಹೋಗ್ಬೇಕು. ನಾವು ಅತಿಥಿಗಳಾಗಿ ಹೋದಾಗ ಮಾತ್ರ ಈ ಒಂದು ಜಾಗ ಸ್ವಚ್ಛವಾಗಿರುತ್ತೆ. ಎಲ್ಲ ಒಂದು ಊಟ ತಗೊಂಡು ಹೋಗಿರ್ತೀವಿ, ಪ್ರವಾಸಕ್ಕೆ ಊಟ ಮಾಡಿ ತಟ್ಟೆ ಎಲ್ಲ ಅಲ್ಲೇ ಬಿಸಾಕ್ ಹೋಗಿರ್ತೀವಿ. ಅಂದ್ರೆ ಪ್ರಕೃತಿಯನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದನ್ನ ಆ ದುಂಬಿಯಿಂದ ಕೋಗಿಲೆ ಬರುತ್ತೆ, ಕೋಗಿಲೆ ಬಂದು ಆ ಮಾವಿನ ಒಂದು ಚಿಗುರನ್ನ ಮೇಯುತ್ತೆ, ಚಿಗುರನ್ನ ಮೇಯದ ತಕ್ಷಣ ಒಂದು ಧ್ವನಿಭರಿತವಾಗಿ ಹಾಡುತ್ತೆ. ಆದ್ರೆ ನಮ್ಮ ಮಾವಿನ ಹಣ್ಣು ತಿಂದ್ರು ಕೂಡ ನಾವು ಯಾಕೆ ಹಂಗ ಆಗ್ತಾ ಇಲ್ಲ, ಕೋಗಿಲೆ ರೀತಿ ಆಗ್ತಾ ಇಲ್ಲ. ಮಾವಿನ ಹಣ್ಣನ್ನೇ ತಿಂತೇವೆ, ಆದ್ರೆ ಹಣ್ಣು ತಿಂದ್ಬಿಟ್ಟು ನಂತರ ಮರಕ್ಕೆ ಏನ್ ಮಾಡ್ತಾ ಇದೀವಿ, ನಾವು ಕೊಡಲೆಯನ್ನ ಹಾಕ್ತಾ ಇದೀವಿ. ಆ ಭಾವ ಆಗೋದ್ ಬೇಡ ಅಂತ ಹೇಳ್ತಾ ಶರಣರು ಒಳ್ಳೆ ವಿಚಾರಧಾರೆಗಳನ್ನ ಕೊಟ್ಟಿದ್ದಾರೆ. ಆ ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇದ್ರೆ ಸಮಯ ಸಾಲೋದಿಲ್ಲ. ಸಮಯ ಆಗಿರೋದ್ರಿಂದ ಈ ವಚನ ಸಾಹಿತ್ಯಕ್ಕೆ ವಚನ ಸಂಪುಟ ಅನ್ನೋದೊಂದು ಮಾತ್ರ ನಿಮ್ಗೆ ಹೇಳಿದ್ದೇನೆ. ಆ ವಚನ ಸಂಪುಟದಲ್ಲಿ ನಿಮ್ಗೆ ಯಾವ ವಚನ ಬೇಕು ಆ ವಚನಗಳನ್ನ ನೀವು ಬಳಸಿ, ಅದನ್ನ ಉಳಿಸಿ, ವಚನ ಸಾಹಿತ್ಯ ಸಂಸ್ಕೃತಿಯನ್ನ ಬೆಳೆಸ್ಕೊಂಡೋದ್ರೆ, ನಾವು ವಚನವನ್ನ ಉಳಿಸಿದ್ರೆ ಅದು ನಮ್ಮನ್ನ ಉಳಿಸುತ್ತೆ. ಯಾಕಂದ್ರೆ ನಾವು ವಚನ ಸಾಹಿತ್ಯವನ್ನ ಬೆಳೆಸ್ತಾ ಇರೋದ್ರಿಂದ ಅವರು ಭಗವದ್ ಕಟ್ಟಿಯವರು ವಚನವನ್ನ ಬೆಳಕಿಗೆ ತಂದ್ರು. ಈಗ ನಾವೇನು ಮಾಡ್ತೀವಿ, 2 ಕಾರ್ಯಕ್ರಮ, ಒಂದು ಶಾಲೆಗಳ ನಡಿಗೆ ವಚನಗಳ ನಡಿಗೆ, ಇನ್ನೊಂದು ವಚನ ಗ್ರಾಮ. ಶಾಲೆಗೆ ಹೋಗಿ ಇವರು ಕೂಡ ನಮ್ಮ ಧನ್ಯ ಸತ್ಯೇಂದ್ರ ಮೂರ್ತಿ ಅವರು ಕೂಡ ಒಂದು ದತ್ತಿಯನ್ನ ಸ್ಥಾಪಿಸಿದ್ದಾರೆ. ನಮ್ಮ ಸರ್ರ ಒಂದು ಜನ್ಮದಿನ ಯಾವಾಗಿರುತ್ತೆ ಆ ದಿನದಂದು ಒಂದು ದತ್ತಿ ಕಾರ್ಯಕ್ರಮ ಮಾಡಬೇಕು ಅಂತ. ಆ ಕಾರ್ಯಕ್ರಮದಿಂದ ಹೋಗಿ ಅವರು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನ ವಿವಿಧ ಶಾಲೆಗಳಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ಮಕ್ಕಳಲ್ಲಿ ಬಾಲ್ಯದಲ್ಲೇ ವಚನ ಸಾಹಿತ್ಯ ಮೊಳಕೆ ಒಡಬೇಕು ಅಂತ. ಮತ್ತೆ ವಚನ ಗ್ರಾಮ ಅಂತ ಒಂದು ಕಾರ್ಯಕ್ರಮ, ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಮನೆಗೆ ಉಚಿತವಾಗಿ ವಚನ ಪುಸ್ತಕವನ್ನು ಕೊಟ್ಟು ಅಲ್ಲಿ ಆ ಗ್ರಾಮವನ್ನ ವಚನ ಗ್ರಾಮ ಅಂತ ಘೋಷಣೆ ಮಾಡ್ತಾ ಇರುವಂತಹ ವಚನ ಗ್ರಾಮ. ಈಗ ನಿನ್ನೆ ತಾನೇ ನಮ್ಮ ಕಾರ್ಯಕ್ರಮವನ್ನು ನೋಡಿ ಶೈಲ ಸಿದ್ದರಾಮಪ್ಪ ಮೇಡಮ್ ಅವರು ಕೂಡ ಒಂದು ದತ್ತಿಯನ್ನ ಸ್ಥಾಪಿಸಿದ್ರು. ಇಂತಹ ಕಾರ್ಯಕ್ರಮಗಳ ಮುಖಾಂತರ ನೀವು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಇನ್ವಾಲ್ವ್ ಆಗಬಹುದು ಅಂತ ಹೇಳ್ತಾ ಈ ಒಂದು ವಚನ ಸಾಹಿತ್ಯ ಕಾರ್ಯಕ್ರಮವನ್ನ ಮಾಡಿ ಪಗು ಅಳಕಟ್ಟಿ ಅವರನ್ನ ಸ್ಮರಿಸುವಂತಹ ಉತ್ತಮವಾದ ಕಾಯಕವನ್ನು ಮಾಡಲು ತೊಡಗಿದಂತಹ ಎಲ್ಲಾ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ಗಮನವಿಟ್ಟು ಆಲಿಸಿದಂತಹ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ.